ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಭದ್ರ ಗಾಡಿನ ರಿಪೇರಿಗೆ ಬಿಟ್ಟು ಮನೆಗೆ ಬರ್ತಾನೆ. ಬಂದಿದ ತಕ್ಷಣ ಎಲ್ಲರೂ ಕೂಡ ಊಟಕ್ಕೋಸ್ಕರ ಕಾಯ್ತಾ ಇರಬೇಕಾದ್ರೆ ಬನ್ನಿ ಕೈಕಾಲು ತೊಳ್ಕೊಳ್ಳಿ ಊಟಕ್ಕೆ ಹೋಗೋಣ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಅಮ್ಮಿ ಬರ್ತಾ ಬೇಕರಿಯಲ್ಲಿ ಏನಾದರೂ ತೊಗೋಬೇಕು ಅಂತ ಹೋದ್ನಾ, ಹಾಗೆ ಎದುರುಗಡೆ ಹೋಟೆಲ್ ಇತ್ತು ಅಲ್ವಾ, ಅಲ್ಲಿ ಊಟ ಮಾಡಿಕೊಂಡು ಬಂದೆ. ನಾನು ನಿನಗೆ ಫೋನ್ ಮಾಡಿ ಹೇಳ್ಬೇಕಿತ್ತು. ಅಮ್ಮಿ ಪರವಾಗಿಲ್ಲ, ನೀವೆಲ್ಲ ಹೋಗಿ ಊಟ ಮಾಡಿ ಅಂತ ಹೇಳ್ತೇನೆ. ಹೌದು ಅತ್ತೆ ಮಾವ ಎಲ್ಲಿ ಕಾಣ್ತಾ ಇಲ್ಲ ಅಂತ ಭದ್ರ ಕೇಳ್ತಾನೆ. ಅವಾಗ ಅಲ್ಲಿಗೆ ಚೆಲುವ ಕೂಡ ಬರ್ತಾರೆ. ಬಂದಿದ ತಕ್ಷಣ ಏನು ಹೇಳಿ ಅಂದರೆ ಏನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ಮಾವ, ಬೆಳಗ್ಗೆ ಏನಾದರೂ ನಿಮ್ಮದು ಕೆಲಸ ಇದೆನಾ ಅಂತ ಕೇಳ್ತಾನೆ. ಅಯ್ಯೋ ಅಳಿಯಂದ್ರೆ ಅಂಥ ಕೆಲಸ ನನಗೇನಿರೋದಿಲ್ಲ, ನಾನೇನು ಕೆಲಸ ಮಾಡ್ತೀನಿ ಹೇಳಿ ಅಳಿಯಂದ್ರೆ ಅಂದಾಗ, ಏನಿಲ್ಲ ಮಾವ, ಬೆಳಗ್ಗೆ ಎಲ್ಲರೂ ಕೂಡ ಬೇಗ ರೆಡಿಯಾಗಿರಿ, ಬೆಳಗ್ಗೆ ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು ಅಂತ ಭದ್ರ ಹೇಳಿದಾಗ, ಅಳಿಯಂದ್ರೆ ಈ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ಚೆಲುವ ಕೇಳಿದಾಗ, ನಾನು ಬೆಳಗ್ಗೆ ನಿಮ್ಗೆಲ್ಲದನ್ನು ಕೂಡ ಹೇಳ್ತೀನಿ, ನೀವು ಇವಾಗ ಊಟ ಮಾಡಿ ಅಂತ ಭದ್ರ ಹೇಳ್ತೇನೆ. ಸರಿ ಕಣಮ್ಮಿ, ನಾನು ಹೋಗಿ ಕೈಕಾಲು ತೊಳ್ಕೊಂಡು ರೂಮಲ್ಲಿ ಇರ್ತೀನಿ ಅಂತ ಭದ್ರ ಹೇಳಿದಾಗ, ಈ ಕಡೆ ವಿದ್ಯಾ ಕೂಡ ಹೌದು ಗೌಡ್ರು ನಮ್ಮನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇರ್ಬೋದು, ಹೇಗಾದರೂ ಮಾಡಿ ಈ ವಿಚಾರನ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಈಶ್ವರಿ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಸುಭಾಷ ಕೂಡ ಅವ್ವ ತಪ್ಪಾಯ್ತವ, ಇನ್ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸಾಕು ಮುಚ್ಚಲ ಬಾಯಿ, ಹೇಗಾದರೂ ಮಾಡಿ ನಿನಗೊಂದು ಸ್ಥಾನ ಮಾನ ಸಿಗಬೇಕು ಅಂತ ನಾನು ಹೋರಾಡ್ತಾ ಇದ್ದರೆ ನೀನು ನೋಡಿದ್ರೆ ಬೀದಿಲಿ ಯಾವುದೋ ಒಂದು ಹುಡುಗಿನ ರೇಗ್ಸಕ್ಕೆ ಹೋಗಿದ್ಯಾ ಅಂತ ಹೇಳ್ತಾಳೆ. ಅಯ್ಯೋ ಇಲ್ಲ ಕಣವ, ಅವಳು ಪೊಲೀಸ್ ಅಂತ ನನಗೆ ಗೊತ್ತಿರಲಿಲ್ಲ, ಅವಳಿದ್ದೇನೆ ಇಷ್ಟೆಲ್ಲ ಎಡವಟ್ಟಾಗಿದ್ದು ಅಂತ ಸುಭಾಷ ಹೇಳಿದಾಗ, ಆ ಶಿವರಾಮೇ ಗೌಡಗಿಂತ ಒಂದು ಕೈ ನೀನು ಜಾಸ್ತಿ ಇರಬೇಕು ಕಣೋ, ನೀನು ಆ ರೀತಿ ಬೆಳೆದಾಗ ನಾನು ಒಂದು ಒಳ್ಳೆ ಮನೆತನದ ಹುಡುಗಿನ ನೋಡಿ ನಿನಗೆ ಮದುವೆ ಮಾಡಿ ಆ ಭದ್ರಗಿಂತ 10 ಪಟ್ಟು ನೀನೇ ಜಾಸ್ತಿ ಅಂತ ಎಲ್ಲರಿಗೂ ತೋರಿಸ್ಬೇಕು ಅಂತ ಇದ್ದೀನಿ, ಅಂಥದ್ರಲ್ಲಿ ನೀನು ಈ ರೀತಿ ಮಾನ ಮರ್ಯಾದೆ ಕಳ್ಕೊಂಬಂದ್ರೆ ಹೇಗ್ಲಾ, ಇವಾಗಲೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ಯಾ, ಎಲ್ಲ ನನ್ನ ಕರ್ಮ ಅಂತ ಈಶ್ವರಿ ಹೇಳ್ತಾ ಇರಬೇಕಾದ್ರೆ, ಅವ ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತೇನೆ. ಅವರೇನೋ ಭದ್ರಗೆ ಫೋನ್ ಮಾಡಿದ್ರು, ಅದಕ್ಕೆ ನೀನು ಇವಾಗ ಹಟ್ಟಿಯಲ್ಲಿದೆಯಾ, ಇಲ್ಲ ಅಂದಿದ್ರೆ ನಿಮ್ಮಪ್ಪ ಏನೋ ನಿಮ್ಮ ದೊಡ್ಡಪ್ಪನ ಆಗಿದ್ರೆ ನಿನ್ನನ್ನು ಬಿಡಿಸ್ಕೊಂಡಲ್ಲ ನೋಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ನೋಡು ಇವಾಗ ಆ ಭದ್ರ ಹೆಂಡ್ತಿ ಮನೇಲಿ ಇದ್ದಾನೆ, ಅವನು ಇಲ್ಲಿಗೆ ವಾಪಸ್ ಬರೋವಷ್ಟರಲ್ಲಿ ನೀನು ಈ ಮನೆಯಲ್ಲಿ ಸ್ಥಾನನ ಗಟ್ಟಿ ಮಾಡ್ಕೋಬೇಕು, ಅದು ಆದಷ್ಟು ಬೇಗ ಆಗಬೇಕು ಅಂತ ಹೇಳಿದಾಗ, ಅದಾಗಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ನೋಡ್ಲಾ ಆ ಲೋಕಿಗೆ ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ, ಅವನು ಸತ್ಯನ ಒಪ್ಕೊಳ್ಬೇಕು, ಮನೆಯವ್ರ ಮುಂದೆ ಸತ್ಯನ ಹೇಳ್ಬೇಕು, ಆವಾಗಲೇ ಮನೆಯವ್ರಿಗೆ ನಿನ್ನ ಮೇಲೆ ಪ್ರೀತಿ ಬರೋದು, ನಿನ್ನ ಮೇಲೆ ನಂಬಿಕೆ ಬರೋದು ಅಂತ ಹೇಳಿದಾಗ, ನೋಡ್ತಾ ಇರೋವ ಬೆಳಗ್ಗೆನೆ ಅವನ್ನ ಹಿಡ್ಕೊಂಡು ಬಂದು ಸರಿಯಾಗಿ ಒದ್ದಾದ್ರೂ ಸರಿ ಸತ್ಯನ ಆಚೆ ಬರೆಸ್ತೀನಿ ಅಂತ ಹೇಳ್ತಾನೆ. ಮೊದಲು ಆ ಕೆಲಸ ಮಾಡು, ಇನ್ಮೇಲೆ ಯಾರೇ ನಿನ್ನ ಬಗ್ಗೆ ಮಾತಾಡಕ್ಕೆ ಬಂದರೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇನ್ನು ಈ ಕಡೆ ವಿದ್ಯೆ ಕೂಡ ಹೇಗಾದರೂ ಮಾಡಿ ಗೌಡ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ತುಂಬ ಪ್ರೀತಿಯಿಂದ ಮಾತಾಡಿಕೊಂಡು ಬರ್ತಾಳೆ. ಗೌಡ್ರೆ ಬೆಳಗ್ಗೆ ಎಲ್ಲೋ ಹೋಗೋಣ ಅಂತ ಹೇಳಿದ್ರಿ ಅಲ್ವಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ತೀರಾ ಅಂತ ಹೇಳಿದಾಗ, ಗೊತ್ತಿತ್ತು ಕಣಮ್ಮಿ, ನೀನು ಅರಬ್ಬಿ ಸಮುದ್ರ ಬಂಗಾರ ಕೊಲ್ಲಿನ ಯಾವಾಗ ಸುತ್ಕೊಂಡು ಬಂದು ಆವಾಗೇ ಗೊತ್ತಾಯಿತು ನೀನು ಇದನ್ನೇ ಕೇಳೋಕ್ಕೆ ಬಂದಿದೀಯಾ ಅಂತ. ಅಮ್ಮಿ ಇದು ಸರ್ಪ್ರೈಸ್ ಕಣಮ್ಮಿ, ಹಂಗೆಲ್ಲ ಹೇಳೋದಿಲ್ಲ ಅಂತ ಭದ್ರೆ ಹೇಳಿದಾಗ, ಯಾಕೆ ಹಿಂಗೆ ಮಾಡ್ತೀರಾ ಗೌಡ್ರೆ, ನನ್ನ ಹತ್ರ ಆದರೂ ಹೇಳ್ಬೋದು ತಾನೇ, ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಇವಾಗ ನಿನಗೆ ಹೇಳಬೇಕು ತಾನೇ, ಆಗಿದ್ಮೇಲೆ ನಾನು ಜೀವನ ಪೂರ್ತಿ ನೆನ್ಪಿಡ್ಕೋಬೇಕು, ಆ ಥರದ್ದೇನಾದರೂ ಕೊಡಮ್ಮಿ ಅವಾಗ ಹೇಳ್ತೀನಿ ಅಂತ ಭದ್ರೆ ಹೇಳಿದಾಗ, ಹೌದಾ ಅಂಥದ್ದೇನು ಕೊಡಲಿ ಅಂತ ವಿದ್ಯೆ ಯೋಚನೆ ಮಾಡ್ತಾ ಇರ್ತಾಳೆ. ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಅವಳ ಹತ್ರ ಇರೋ ಬುಕ್ಸನ್ನ ತೊಗೊಂಡು ಬರ್ತಾಳೆ. ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಬುಕ್ಸಲ್ಲಿರೋ ನೆವಿಲ್ಗೆರೆನ ತೆಗೆದು ಭದ್ರ ಕೈಯಲ್ಲಿ ಕೊಡ್ತಾಳೆ. ಇದು ನಾನು 8ನೇ ಕ್ಲಾಸ್ ಓದಬೇಕಾದ್ರೆ ನನಗೆ ಸಿಕ್ಕಿತ್ತು, ಅವಾಗಲಿದ್ದ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ, ಅದು 2 ಮರಿನೂ ಕೂಡ ಹಾಕಿದೆ ಅಂತ ವಿದ್ಯೆ ತೋರಿಸಿದ ತಕ್ಷಣ ಭದ್ರಾಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಅಮ್ಮಿ ಇದನ್ನ ತಗೊಂಡು ನಾನೇನಮ್ಮಿ ಮಾಡಲಿ, ನನಗೆ ಸಿಹಿಯಾಗಿರೋದು ಏನಾದರೂ ಕೊಡು ಅಂತ ಹೇಳಿದಾಗ, ನನಗೆ ಇವಾಗ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ರವೆ ಉಂಡೆನ ತೊಗೊಂಡು ಬಂದು ತೋರಿಸ್ತಾಳೆ. ಅಯ್ಯೋ ಅಮ್ಮಿ ನನಗಿದು ಬೇಡಮ್ಮಿ ಅಂತ ಭದ್ರೆ ಹೇಳ್ತಾ ಇರಬೇಕಾದ್ರೆ, ಹಾಗಿದ್ರೆ ನಿಮಗೆ ಪ್ರೀತಿಯ ಮುತ್ತು ಬೇಕು ಅಲ್ವಾ, ನಾನು ಕೊಡ್ತೀನಿ ಅಂತ ವಿದ್ಯಾ ಹತ್ರಕ್ಕೆ ಬರ್ತಾ ಇರ್ತಾಳೆ. ನೋಡಿದೆ ಅದು ಭದ್ರ ಕನಸು ಕಾಣ್ತಾ ಇರ್ತಾನೆ. ಕೊಡಮ್ಮಿ ಕೊಡಮ್ಮಿ ಬೇಗ ಕೊಡಮ್ಮಿ ಅಂತ ಭದ್ರೆ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ರೀ ಏನು ಕೊಡಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಹಾಗಿದ್ರೆ ನಿನಗೆ ಇನ್ನೂ ಕೂಡ ಅರ್ಥ ಆಗಿಲ್ವಾ ಅಂತ ಹೇಳ್ಬಿಟ್ಟು, ತಗೊಳಮ್ಮಿ ಈ ರವೆ ಉಂಡೆನ ನೀನೇ ತಿನ್ಕೊಂಡು ನಿನ್ನ ಮನಸ್ಸನ್ನ ನೆಮ್ಮದಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಅಯ್ಯೋ ನೀವು ಹೇಳ್ತೀನಿ ಅಂದು ಹೇಳಲೇ ಇಲ್ಲ ಅಂತ ವಿದ್ಯೆ ಹೇಳಿದಾಗ, ಅಮ್ಮಿ ಯಾವಾಗಲೂ ಹೇಳ್ತಾ ಇದ್ದೆ ತಾನೇ ನನಗೆ ಬರ್ತತೆ ನಿದ್ದೆ ಬರ್ತತೆ ಅಂತ, ಇವತ್ತು ಯಾಕಮ್ಮಿ ಹಿಂಗೆ ಮಾಡ್ತಾ ಇದೆಯಾ, ಬಂದು ಮಲ್ಕೋ ಅಂತ ಭದ್ರೆ ಹೇಳ್ತಾನೆ. ಅಯ್ಯೋ ಅದ್ಯಾಕಂಗೆ ಮಾಡಿರ, ಸತ್ಯ ಹೇಳಿಲ್ಲ ಅಂದರೆ ಹೇಳ್ಬೇಡಿ ಬಿಟ್ಟಾಕಿ ಅಂತ ವಿದ್ಯೆ ಹೇಳ್ಬಿಟ್ಟು ಅವಳು ಕೂಡ ಯೋಚನೆ
ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ನನ್ನ ಅಮ್ಮಿಗೆ ಅರ್ಥ ಆಗೋದು ಯಾವಾಗ, ನಾನು ಸಂಸಾರ ಶುರು ಮಾಡೋದು ಯಾವಾಗ, ಮಕ್ಕಳು ಮಾಡ್ಕೊಳ್ಳೋದು ಯಾವಾಗ, ನನ್ನ ವಂಶನ ಬೆಳೆಸೋದು ಯಾವಾಗಪ್ಪ ದೇವ್ರೆ, ಇದನ್ನೆಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಭದ್ರ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಇನ್ನು ಈ ಕಡೆ ಈಶ್ವರಿ ಬೆಳಗ್ಗೆನೆ ಲೋಕಿನ ಕರ್ಸ್ಕೊಂಡಿರ್ತಾಳೆ. ಲೋಕಿ ಅದ್ಯಾವುದೋ ಹುಡುಗಿ ಗೊತ್ತು ಅಂತ ಹೇಳ್ದೆ ಅಲ್ವಾ, ಫೋನ್ ಮಾಡಿರೋ ಹುಡುಗಿ ಯಾರು ಅಂತ ಹೇಳ್ತೀಯ ಅಂತ ಈಶ್ವರಿ ಕೇಳಿದಾಗ, ಅಯ್ಯೋ ಅದನ್ನ ಕೇಳೋಕೆ ಕರೆದಿದ್ರಾ, ಅದು ಯಾರು ಅಂತ ಗೊತ್ತಿದ್ರೆ ನಾನೇ ಇಷ್ಟೊತ್ತಿಗೆ ಗೌಡ್ರ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದ್ದೆ. ನನಗೂ ಕೂಡ ಆ ಹುಡುಗಿ ಸಿಗ್ತಾನೆ ಇಲ್ಲ, ಒಂದು ಪಕ್ಷ ಏನಾದರೂ ಸಿಕ್ಕರೆ ನಿಮ್ಮ ಹತ್ರನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಈ ಕಡೆ ಈಶ್ವರಿ ಕೂಡ ಏನು ಗೊತ್ತಾ ಲೋಕಿ, ಇತ್ತೀಚೆಗೆ ನೀನು ತುಂಬಾ ಮಾತಾಡೋದನ್ನ ಕಲ್ತಿದ್ಯಾ ಅಂತ ಹೇಳ್ತಾಳೆ. ಅಯ್ಯೋ ಅದೇ ಅಲ್ವಾ ನನ್ನ ಬಂಡವಾಳ, ಅದಿದ್ರೇ ನಾನು ಹೊಟ್ಟೆ ತುಂಬೋದು ಅಂತ ಹೇಳಿದಾಗ, ಸರಿ ಆಗಿದ್ರೆ ಅಮ್ಮವ್ರೆ ನೀವು ಇದನ್ನು ಕೇಳೋಕೆ ಕರೆದಿದ್ರಿ ಅನಿಸುತ್ತೆ, ನಾನು ಉತ್ತರ ಕೊಟ್ಟಾಯಿತು ಅಲ್ವಾ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಲೋಕಿಗೆ ದುಡ್ಡು ಕೊಟ್ಟಿರ್ತಾರೆ ಅಲ್ವಾ, ಅವರು ಎಲ್ಲರೂ ಒಂದೇ ಸಮನೆ ಫೋನ್ ಮಾಡಿ ದುಡ್ಡು ಬೇಕು ಅಂತ ಹೇಳ್ತಾ ಇರ್ತಾರೆ. ಲೋಕಿ ನೀನು ಸತ್ಯ ಹೇಳಿಲ್ಲ ಅಂತ ಅನ್ಕೋ, ಇವಾಗ ಫೋನ್ ಮಾಡ್ತಾ ಇದ್ದಾರೆ ಅಲ್ವಾ, ಇವ್ರ ಟಾರ್ಚರು ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಆವಾಗ ಅದೇಗೆ ತಪ್ಪಿಸ್ಕೊಳ್ತೀಯ, ನಾನು ಕೂಡ ನೋಡ್ತೀನಿ ಅಂದಾಗ, ಅಮ್ಮೋರೇ ಇದನ್ನೆಲ್ಲ ನೀವೇ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರೆ ನಾನು ನೀವು ಹೇಳ್ದಾಗೆ ಕೇಳ್ತೀನಿ, ಏನು ಮಾಡ್ಬೇಕು ಹೇಳಿ ಅಂತ ಲೋಕಿ ಹೇಳಿದಾಗ, ಸರಿ ಆಗಿದ್ರೆ ಸತ್ಯ ಹೇಳು ಅಂತ ಈಶ್ವರಿ ಕೇಳ್ತಾಳೆ. ಈ ಕಡೆ ಲೋಕಿ ಕೂಡ ಹೌದು ಕಾಲ್ ಮಾಡಿದ್ದು ವಿನಂತಿ ಅಮ್ಮೋರೆ ಅಂತ ಹೇಳ್ಬಿಡ್ತಾನೆ. ಅದನ್ನ ಈ ಕಡೆ ಸುಭಾಷ ಕೂಡ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾನೆ. ಇನ್ನು ಭದ್ರ ಮತ್ತು ವಿದ್ಯೆ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿರ್ತಾರೆ. ಮಾವಯ್ಯ ಬೇಗ ರೆಡಿಯಾಗು ಅಂತ ಭದ್ರೆ ಹೇಳಿದಾಗ, ಅಯ್ಯೋ ಅಳಿಯಂದ್ರೆ ಬೆಳಗ್ಗೆ ಕಾಫಿ ಕುಡ್ದಿದ ತಕ್ಷಣ ರೆಡಿಯಾಗಿದ್ದೆ, ತಿಂಡಿ ಆದಮೇಲೂ ಕೂಡ ರೆಡಿಯಾಗಿದ್ದೆ, ಆದರೆ ನೀವು ಅವಾಗ ಕರ್ಕೊಂಡು ಹೋಗಲಿಲ್ಲ, ಇವಾಗ 4 ಗಂಟೆಗೆ ಹೊರಟಿದ್ದೀವಿ, ನೋಡ್ತಾ ಇರಿ 2 ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಚೆಲುವ ಕೂಡ ರೆಡಿಯಾಗಿ ಬರ್ತಾನೆ. ಇನ್ನು ಇವಾಗಾದರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಾ ಅಳಿಯಂದ್ರೆ ಅಂತ ಹೇಳಿದಾಗ, ವಿದ್ಯೆ ಕೂಡ ಅಪ್ಪಯ್ಯ ಅವ್ರು ಏನಂದ್ರು ಜಪ್ಪಯ್ಯ ಅಂದರು ಹೇಳೋದಿಲ್ಲ, ಹೇಗಿದ್ರು ಹೊರಟಿದ್ದೀವಿ ತಾನೇ, ಅಲ್ಲೇ ಹೋಗಿ ತಿಳ್ಕೊಂಡ್ರೆ ಆಯಿತು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಲೋಕಿನ ಕರ್ಕೊಂಡು ಸೀದಾ ಶಿವರಾಮೇಗೌಡ ಹತ್ರ ಬಂದಿರ್ತಾರೆ. ಹೇಳ ಫೋನ್ ಮಾಡಿ ಹುಡುಗಿ ನಿನಗೆ ಗೊತ್ತಾ ಅಂತ ಮನೆಯವರೆಲ್ಲರೂ ಕೂಡ ಕೇಳ್ತಾ ಇರಬೇಕಾದ್ರೆ, ಆ ಹುಡುಗಿ ಯಾರು ಅಂತ ನನಗೆ ಅವತ್ತೇ ಗೊತ್ತಿತ್ತು, ಅವತ್ತೇ ನಿಮ್ಮ ಹತ್ರ ಬಂದು ಸತ್ಯ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಸತ್ಯ ಹೇಳ್ಬೇಡ ಅಂತ ದುಡ್ಡು ಕೊಟ್ಬಿಟ್ಟು ನನ್ನ ಬಾಯಿನ ಮುಚ್ಚಿಸ್ಬಿಟ್ರು ಅಂತ ಹೇಳಿದಾಗ ಮನೆಯವ್ರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಈ ಕಡೆ ಅಮ್ಮಮ್ಮ ಕೂಡ ಕೋಪ ಮಾಡಿಕೊಂಡು, ಯಾರ ಅವಳು ನನ್ನ ಮಗನ್ನ ಜೈಲಿಗೆ ಕಳಿಸೋವಷ್ಟು ಧೈರ್ಯ ಮಾಡಿದ್ದು ಯಾರು ಬಗೊಳ್ಳ ಅಂತ ಹೇಳ್ತಾ ಇರ್ತಾರೆ. ಹೇಳಲ್ಲೋಕಿ ಯಾರು ಆ ಹುಡುಗಿ ಅಂತ ಮನೆಯವರೆಲ್ಲ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಆ ಹುಡುಗಿ ಬೇರೆ ಎಲ್ಲೂ ಇಲ್ಲ, ಆ ಹುಡುಗಿ ಇದೇ ಹಟ್ಟಿಯಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣ ವಿನಂತಿ ಮತ್ತು ಅವರಮ್ಮ ಇಬ್ರಿಗೂ ಕೂಡ ತುಂಬಾ ಭಯ ಶುರುವಾಗ್ಬಿಡುತ್ತೆ. ಈ ಕಡೆ ನಿಜವಾಗ್ಲೂ ಕೂಡ ಈಶ್ವರಿ ಅದೇನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ನೋಡಬೇಕು. ನಿಜವಾಗ್ಲೂ ಕೂಡ ಲೋಕಿ ವಿದ್ಯೆ ಹೆಸರು ಹೇಳ್ತಾನ ಅಥವಾ ವಿನಂತಿ ಹೆಸರು ಹೇಳ್ತಾನ ಅಂತ ನೋಡಬೇಕು. ಅವನಿಗೆ ಸತ್ಯ ವಿನಂತಿ ಅಂತಾನೆ ಗೊತ್ತಿದ್ರು ಕೂಡ ಈಶ್ವರಿ ಬೇಕು ಅಂತಾನೆ ವಿದ್ಯೆನ ಸಿಗಾಕ್ಸಿದ್ರು ಕೂಡ ಸಿಗಾಕ್ಸ್ಬೋದು. ಹಾಗಿದ್ರೆ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.